ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತು ನಾವು ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಅಧ್ಯಾಯ ಆಗಿರತಕ್ಕಂಥ ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಯಾವುದು? ಸ್ಟ್ರಕ್ಚರ್ ಆಫ್ ಆಟಮ್. ನೋಡ್ರಿ, ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ಬಹಳಷ್ಟು ಮೋಸ್ಟ್ ಫೇವರೇಟ್ ಅಂಡ್ ಕ್ವಶನ್ಸ್ ಪಕ್ಕ 100% ಬರ್ತಕ್ಕಂಥ ಚಾಪ್ಟರ್ ಯಾವ್ದಂದ್ರೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಮೊದಲಿಗೆ ಪಾಠ ಹೋಗಕ್ಕಿಂತ ಮುಂಚಿತವಾಗಿ ಸ್ಟ್ರಕ್ಚರ್ ಅಂದ್ರೆ ರಚನೆ. ಎದರ ರಚನೆ ಅಂತಂದ್ರೆ ಆಟಮ್ ಒಂದು ರಚನೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಆಟಮ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೇಕು. ಮೊದಲಿಗೆ ಏನ್ ನೋಡ್ಬೇಕು ನಾವಿಲ್ಲಿ? ಆಟಮ್ ಅಂತಂದ್ರೆ ಏನ, ಆಮೇಲೆ ಹೋಗೋಣ ಪೂರ್ತಿ. ಮೊದಲ ಆಟಮ್ ಅಂದ್ರೆ ಏನ್ ನೋಡೋಣ. ಆಟಮ್ ಅಂದ್ರೆ ನೀವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹಳೆಯ ವಿಡಿಯೋಗಳನ್ನ ನೋಡಿದ್ರಿ. ಅದರಲ್ಲಿ ನೀವು ಮ್ಯಾಟರ್ ಅಂತ ಕಲ್ತಿದ್ರಿ. ಏನ್ ಕಲ್ತಿದ್ರಿ? ಮ್ಯಾಟರ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾವ್ ಡೆಫಿನೆಟ್ ಮಾಸ್. ಯಾವ ವಸ್ತು ಸ್ಥಳವನ್ನ ಆಕ್ರಮಿಸಿಕೊಳ್ತದೋ ಮತ್ತು ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿರ್ತದೋ ಅದಕ್ಕೆ ಏನ್ ಕರಿತೀರಿ ಅಂದ್ರೆ ಮ್ಯಾಟರ್ ಅಂತ ಕರಿತೀವಿ. ಇದೊಂದು ಮ್ಯಾಟರ್ ತಿಳ್ಕೊಳ್ಳೋದು. ಯಾವುದೋ ಒಂದು ಕೊಡ ಏನೋ ಐತೆ ತಿಳ್ಕೊರಿ. ಇದ್ರಲ್ಲಿ ಏನಾಗಿರ್ತೈತಿ ಅಂದ್ರ, ಇದು ಮ್ಯಾಟರ್ ಪಾರ್ಟಿಕಲ್ಸ್ ಇರ್ತಾವ ಇದ್ರೊಳಗ. ನೋಡ್ರಿ, ಇದನ್ನ ಪೂರ್ತಿ ನೀವು ಏನಂದ್ರ ಡಿವೈಡ್ ಮಾಡಿದಾಗ, ಪೂರ್ತಿ ಜಡ್ಜ್ ಸಣ್ಣ ಮಾಡಿದಾಗ ಸ್ಮಾಲೆಸ್ಟ್ ಪಾರ್ಟಿಕಲ್ ಉಳಿದೈತಿ. ಸ್ಮಾಲೆಸ್ಟ್, ಅಗದಿ ಸಣ್ಣ ಸ್ಮಾಲೆಸ್ಟ್ ಪಾರ್ಟಿಕಲ್. ಆ ಸ್ಮಾಲೆಸ್ಟ್ ಪಾರ್ಟಿಕಲ್ಗೆ ಏನ್ ಕರೀತಾರ ಅಂದ್ರ ಆಟಮ್ ಅಂತ ಕರೀತಾರ. ನೋಡ್ರಿ, ಮ್ಯಾಟರ್ಸ್ ಎದರಿಂದ ಆಗಿರ್ತಂದ್ರ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ ಒಳಗ ಅತ್ಯಂತ ಮೈನ್ಯೂಟ್ ಸಣ್ಣಕ್ಕೆ ಏನ್ ಕರಿತೀವಿ ನಾವು? ಆಟಮ್ಸ್ ಅಂತ ಕರಿತೀವಿ. ಅಂದ್ರ ಎಲ್ಲಾ ಒಂದು ಮ್ಯಾಟರ್ ಮೇಡಪ್ ಆಫ್ ಆಟಮ್ಸ್. ಪ್ರತಿಯೊಂದು ಇದರಿಂದ ಆಗಿರ್ತಾವ ಅಂತಂದ್ರ ಆಟಮ್ಸ್ ಇಂದ ಆಗಿರ್ತಾವ. ಈಗ ಒಂದು ಚಾಕ್ ಪೀಸ್ ಐತೆ ತಿಳ್ಕೊರಿ. ದಿಸ್ ಇಸ್ ಚಾಕ್ ಪೀಸ್. ಇದನ್ನ ನಾವು ಪುಡಿ ಮಾಡಿದಾಗ ಅಗ್ದಿ ಸಣ್ಣ ಸಿಗ್ತಾವ. ಪೂರ್ತಿ ಪುಡಿ ಮಾಡಿರ್ಬೇಕು. ಆಟಮ್ ಅಂತಕ್ಕಂಥದ್ದು ಹೆಂಗಂದ್ರ, ಈ ಪಾರ್ಟಿಕಲ್ಸ್ ನೀವು ಡಿವೈಡ್ ಮಾಡಿರ್ತಿರಲ್ಲ, ಐಟಮ್ ಲಾಸ್ಟ್ ಉಳಿದಿರಲ್ಲ, ಈ ಐಟಮ್ ಫರ್ದರ್ ಏನಾಗುದಿಲ್ಲ, ಡಿವೈಡ್ ಆಗುದಿಲ್ಲ. ಅಗ್ದಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಕರಿತೀವಿ ನಾವು. ಇದು ಏನಾಗುದಿಲ್ಲ ಪುನಃ ಡಿವೈಡ್. ಇದನ್ನ ನೀವು ಡಿವೈಡ್ ಮಾಡಕ ಆಗುದಿಲ್ಲ. ಹಂಗಾರ ಆ ಐಟಮ್ ಅಂದ್ರೆ ಏನು, ಆ ಐಟಮ್ ಒಳಗೆ ಏನೇನು ಇರ್ತಾವು, ಐಟಮ್ ಯಾಕೆ ಬೇಕು ಅನ್ನೋದನ್ನ ಏನ್ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ಸ್ಟಡಿ ಮಾಡೋಣ. ಓಕೆ, ಐಟಮ್ ಅಂದ್ರೆ ಏನ್ ಗೊತ್ತಾಯ್ತು? ಈ ಏನೊಂದು ಮ್ಯಾಟರ್ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಅತ್ಯಂತ ಸಣ್ಣ ಕಣಕ್ಕೆ ಏನ್ ಕರಿತೀವಿ ನಾವು? ಆಟಮ್ ಅಂತ ಕರಿತೀವಿ. ಅತ್ಯಂತ ಸಣ್ಣ ಒಂದು ವಿಭಜನೆ ಒಳಗಾಗದ ಕಣಕ್ಕೆ ಏನ್ ಕರಿತೀವಿ ನಾವು? ಆಟಮ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಫಸ್ಟ್ ಟೈಮ್ ದ ಥಿಯರಿ ಆಫ್ ಅಟೋಮಿಕ್ ಥಿಯರಿ ಆಫ್ ಮ್ಯಾಟರ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ ಜಾನ್ ಡಾಲ್ಟನ್. ಇದೊಂದು 10 ಸಲ ಕ್ವಶನ್ ಆಗೈತೆ. ಏನು? ಅಟೋಮಿಕ್ ಥಿಯರಿಯನ್ನ ಪ್ರಪೋಸ್ ಮಾಡಿರ್ತಕ್ಕಂತಹ ವಿಜ್ಞಾನಿ ಯಾರು? ಫಸ್ಟ್ ಫೈನ್ ನೋಡ್ರಿ, ಅಟೋಮಿಕ್ ಥಿಯರಿಯನ್ನ ಪ್ರಪೋಸ್ ಮಾಡಿರ್ತಕ್ಕಂತಹ ವಿಜ್ಞಾನಿ ಯಾರಂತಂದ್ರೆ ಜಾನ್ ಡಾಲ್ಟನ್ ಅಂತಕ್ಕಂಥ ವಿಜ್ಞಾನಿ ಪರಮಾಣು ಸಿದ್ಧಾಂತವನ್ನ ಮಂಡಿಸ್ತಾನ. ಯಾವ ಸಿದ್ಧಾಂತವನ್ನ ಮಂಡಿಸ್ತಾನ ಅಂದ್ರೆ ನಾವು ಪರಮಾಣು ಸಿದ್ಧಾಂತವನ್ನ ಮಂಡಿಸ್ತಾನೆ. ಕ್ವಶನ್ ಕೇಳ್ತಾರೆ, ಪರಮಾಣು ಸಿದ್ಧಾಂತವನ್ನ ಮಂಡಿಸಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ನೋಡ್ರಿ, ಹೂ ಪ್ರಪೋಸ್ ದ ಅಟಮಿಕ್ ಥಿಯರಿ ಅಂತ ಕೇಳಿದ್ರೆ ಯಾರನ್ನ ಹಾಕ್ಬೇಕು ನೀವು ಇಲ್ಲಿ? ಜಾನ್ ಡಾಲ್ಟನ್ ಅಂತಕ್ಕಂಥ ವಿಜ್ಞಾನಿ ಹಾಕ್ತಾನೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ನಮಗೆ ಏನ್ ಗೊತ್ತೈತೆ ಅಂದ್ರೆ ಪ್ರಪೋಸ್ ಯಾರು ಮಾಡ್ತಾರಂದ್ರ, ಈ ನಮ್ಮ ವಿಜ್ಞಾನಿ ಯಾರು ಮಾಡ್ತಾರ ಅಂತಂದ್ರೆ ಜಾನ್ ಡಾಲ್ಟನ್ ಮಾಡ್ತಾನ. ಹಂಗಾದ್ರ ಈ ಅಟಮ್ ಒಳಗ ಏನೇನ್ ಇರ್ತಾವು, ಈ ಅಟಮ್ ಒಳಗ ಏನೇನ್ ಇರ್ತಾವು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ನಲ್ಲಿ ಬಹಳಷ್ಟು ಕ್ವಶನ್ ಏನ್ ಮಾಡ್ಯಾರ ಅಂತಂದ್ರ ಇದ್ರ ಮೇಲೆ ಅರೈಸ್ ಮಾಡ್ಯಾನ. ಹಾಗಾದ್ರೆ ಯಾವ್ಯಾವ ನೋಡ್ರಲ್ಲಿ 3 ಪ್ರಮುಖ ಭಾಗಗಳು ಪರಮಾಣುವಿನಲ್ಲಿ ಕಂಡು ಬರ್ತಾವ. ಎಷ್ಟು ಭಾಗಗಳು ಕಂಡು ಬರ್ತಾವ? 3. ಯಾವ್ಯಾವ ಅಂತಂದ್ರೆ, ಒಂದು ಎಲೆಕ್ಟ್ರಾನ್, ಒಂದ್ ಯಾವುದು ಎಲೆಕ್ಟ್ರಾನ್, ಇನ್ನೊಂದು ಯಾವುದು ಪ್ರೋಟಾನ್, ಇನ್ನೊಂದು ಯಾವುದು ನ್ಯೂಟ್ರಾನ್. ಪರಮಾಣುವಿನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ 3 ಭಾಗಗಳು ಯಾವಂತಂದ್ರೆ ಒಂದು ಎಲೆಕ್ಟ್ರಾನ್, ಇನ್ನೊಂದು ಪ್ರೋಟಾನ್, ಇನ್ನೊಂದು ಯಾವುದು ನ್ಯೂಟ್ರಾನ್. ಈ 3 ಭಾಗಗಳು ಏನಪ್ಪಾ ಅಂತಂದ್ರೆ ಒಂದು ಆಟಮ್ ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಭಾಗ. ಹಂಗಾರೆ ಆಟಮ್ ಹೆಂಗಿರ್ತದ? ಎಲೆಕ್ಟ್ರಾನ್ ಎಲ್ಲಿರ್ತಾವ, ಪ್ರೋಟಾನ್ ಎಲ್ಲಿರ್ತಾವ, ನ್ಯೂಟ್ರಾನ್ ಎಲ್ಲಿರ್ತಾವ, ಅವು ಹೆಂಗಿರ್ತಾವ, ಅದ್ರ ಕೆಲಸ ಏನ? ನೋಡ್ರಿ, ಮ್ಯಾಟರ್ ನಲ್ಲಿ ಇರ್ತಕ್ಕಂಥ ಒಂದು ಮ್ಯಾಟರ್ ಇದರಿಂದ ಮಾಡಲ್ಪಟ್ಟಿದೆ, ಅಟಮ್ ಆಗೈತಿ. ಈ ಅಟಮ್ ಒಳಗನೆ ಏನಿರ್ತಾವ ಅಂತಂದ್ರ ಪ್ರಮುಖವಾಗಿ 3 ಭಾಗಗಳು ಕಂಡು ಬರ್ತಾವ. ಅದರಲ್ಲಿ ಒಂದು ಯಾವುದು ಎಲೆಕ್ಟ್ರಾನ, ಇನ್ನೊಂದು ಪ್ರೋಟಾನ, ಇನ್ನೊಂದು ಯಾವುದು ನ್ಯೂಟ್ರಾನ್. ಹಂಗಾರೆ ಇವ್ ಹೆಂಗಿರ್ತಾವು ಅಟಮ್ ಒಳಗ ಅನ್ನತಕ್ಕಂಥದ್ದನ್ನ ನಾವ್ ಏನ್ ಮಾಡೋಣ ಅಂತಂದ್ರ ಸ್ಟಡಿ ಮಾಡ. ನೋಡ್ರಿ, ಸ್ಟ್ರಕ್ಚರ್ ಆಫ್ ಆಟಮ್ ಹೆಂಗಿರ್ತದ ಅಂದ್ರ ಸೆಂಟರ್ ನಲ್ಲಿ ನ್ಯೂಕ್ಲಿಯಸ್ ಇರ್ತದ. ಸೆಂಟರ್ ಇರ್ತದ ನ್ಯೂಕ್ಲಿಯಸ್. ನೀವು ಶೆಲ್ ಒಳಗೂ ನೋಡ್ತೀರಿ ನ್ಯೂಕ್ಲಿಯಸ್ ಐತ್ರಿ ಸೆಂಟರ್ದಾಗ, ಬಯೋ ಸೆಕ್ಷನ್ ಅಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀವಿ. ಇಲ್ಲಿ ನೋಡ್ರಿ, ಈ ಸೆಂಟರ್ದಾಗ ಏನಿರ್ತೈತಿ? ನ್ಯೂಕ್ಲಿಯಸ್ ಇರ್ತದ. ಇದ್ರ ಸುತ್ತೊಳಗೆ ಏನಿರ್ತಾವ ಅಂತಂದ್ರ ಆರ್ಬಿಟ್ಸ್ ಇರ್ತಾವ. ಆರ್ಬಿಟ್ಸ್, ನೀವು ಯಾವುದು ಸೋಲಾರ್ ಸಿಸ್ಟಮ್ ನೋಡಿದಾಗ ಸನ್ ಇರ್ತಾನ. ಸನ್ ಸುತ್ತೊಳಗೆ ಆಲ್ ದ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ಎಲಿಪ್ಸಿಕಲ್ ಆರ್ಡರ್. ಈ ಎಲಿಪ್ಸಿಕಲ್ ಆರ್ಡರ್ ಅಲ್ಲಿ ಏನಾಗಿರ್ತಾವ ಅಂದ್ರೆ ಎಲ್ಲ ಗ್ರಹಗಳು ಸೂರ್ಯನನ್ನ ಸುತ್ತ ಹಾಕ್ತಿರ್ತಾವ. ಇದನ್ನ ಕಲ್ತಿರ. ಅದೇ ರೀತಿ ಇಲ್ಲಿ ಈ ಒಂದು ನ್ಯೂಕ್ಲಿಯಸ್ ಸುತ್ತ ಏನಿರ್ತಾವ ಅಂತಂದ್ರ ಆರ್ಬಿಟ್ಸ್ ಇರ್ತಾವ. ಏನಿರ್ತಾವ ಇಲ್ಲಿ? ಆರ್ಬಿಟ್ಸ್.
ನೋಡ್ರಿ ಇಲ್ಲಿ ಯಾವ ಸುತ್ತಾಗ್ತಾವ, ಸೂರ್ಯನ ಸುತ್ತ ಗ್ರಹಗಳ ಸುತ್ತಾಗ್ತಾವ. ಇಲ್ಲಿ ಏನ್ ಸುತ್ತಾಗ್ತಾವ ನೋಡೋಣ ಬನ್ರಿ. ಈಗ ಈ ಸೆಂಟ್ರಲ್ ಇರ್ತಕ್ಕಂಥ ಏನು ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ ನಾಗ ಏನೇನ್ ಕಂಡು ಬರ್ತಾವು ನೋಡ್ರಿ. ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಕನ್ಸರ್ನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ಸೆಂಟರ್ ನಲ್ಲಿ ಬರ್ತಕ್ಕಂಥವು ಏನೇನಂತಂದ್ರೆ, ಒಂದು ಪ್ರೋಟಾನ್ ಕಂಡು ಬರ್ತದ, ಇನ್ನೊಂದು ಏನ್ ಕಂಡು ಬರ್ತದ ಅಂದ್ರ ನ್ಯೂಟ್ರಾನ್ ಕಂಡು ಬರ್ತದ. ಏನೇನ್ ಕಂಡು ಬರ್ತಾವ ಇಲ್ಲಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಇದಕ್ಕೆ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯಸ್. ಹಂಗಾದ್ರ ಕ್ವಶನ್ ಆಗ್ಯಾವ, ಒಂದು ಆಟಮ್ ನ ನ್ಯೂಕ್ಲಿಯಸ್ ನಲ್ಲಿ ಏನೇನ್ ಕಂಡು ಬರ್ತಾವ ಕ್ವಶನ್ ಆಗಿದೆ. ಏನೇನ್ ಕಂಡು ಬರ್ತಾವು, ಪ್ರೋಟಾನ್ ಕಂಡು ಬರ್ತದ, ಇನ್ನೊಂದ್ ಏನ್ ಕಂಡು ಬರ್ತದ, ನ್ಯೂಟ್ರಾನ್ ಕಂಡು ಬರ್ತದ. ಎಲ್ಲಿ, ಸೆಂಟರ್ ನ. ಹಂಗಾರೆ ಏನ್ ಉಳಿತೇನ, ಎಲೆಕ್ಟ್ರಾನ್ ಉಳಿದೈತೆ. ಈ ಎಲೆಕ್ಟ್ರಾನ್ ಎಲ್ಲಿ ಕಂಡು ಬರ್ತೈತೆ ಅಂದ್ರ, ಈ ನ್ಯೂಕ್ಲಿಯಸ್ ಸುತ್ತುವರೆಗೆ ಆರ್ಬಿಟ್ ನಲ್ಲಿ ಸುತ್ತಿರ್ತಾವು. ಅವಕ್ಕೆ ಏನ್ ಕರಿತೀವಿ ನಾವು ಅಂತಂದ್ರ ಇಲೆಕ್ಟ್ರಾನ್ ಅಂತ ಕರಿತೀವಿ. ನೋಡ್ರಿ ಆಟಮ್, ಇದೊಂದು ಆಟಮ್ ಡಯಾಗ್ರಾಮ್ ಹೌದಾ. ಸೆಂಟರ್ ಅಲ್ಲಿ ಏನ್ ಕಂಡು ಬರ್ತಾವು, ಪ್ರೋಟಾನ್ ಅದ, ನ್ಯೂಟ್ರಾನ್ ಅದ, ಸುತ್ತೂರಿಗೆ ಏನದ, ಎಲೆಕ್ಟ್ರಾನ್ ಅದ. ಗೊತ್ತಾಯ್ತಾ ಸ್ಟ್ರಕ್ಚರ್ ಹಂಗೈತೆ ಅಟಮ್ದು. ಸೆಂಟರ್ದಾಗ ಏನೇನ್ ಕಂಡು ಬರ್ತಾವು, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ. ಅದ್ರ ಸುತ್ತೂರಿಗೆ ಏನಿದಾವ ಅಂತಂದ್ರ ಎಲೆಕ್ಟ್ರಾನ್ಸ್ ಅದಾವ. ಹೌದಾ. ಇಲ್ಲಿ ನೋಡ್ರಿ, ಇನ್ನು ಪ್ರತಿಯೊಂದು ಒಂದೊಂದನ್ನ ಸ್ಟಡಿ ಮಾಡ್ತಾ ಹೋದಾಗ ನಾವ ಸೆಂಟರ್ ನ ಕಂಡು ಬರ್ತಕ್ಕಂಥದ್ದೇನು, ಪ್ರೋಟಾನ ಮತ್ತು ನ್ಯೂಟ್ರಾನ. ಇವು ಹೆಂಗದಾವ ಇಲ್ಲಿ ನೋಡ್ರಿ. ಸೆಂಟರ್ ಅಲ್ಲಿ ಇರ್ತಕ್ಕಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹೆಂಗದಾವ ಅಂತಂದ್ರ, ಈ ಪ್ರೋಟಾನ್ ಯಾವ ಚಾರ್ಜ್ ಇರ್ತದೆ ಅಂದ್ರ ಪಾಸಿಟಿವ್ ಚಾರ್ಜ್ ಇರ್ತದ, ಧನಾತ್ಮಕ ಆವೇಶವನ್ನ ಹೊಂದಿರ್ತದ. ಪ್ರೋಟಾನ್ ಹೆಂಗಿರ್ತದೆ, ಪ್ರೋಟಾನ್ ಮೀನ್ಸ್ ಪಾಸಿಟಿವ್ ಚಾರ್ಜ್ ಇರ್ತದ. ಪ್ರೋಟಾನ್ ಅಲ್ಲಿ ಯಾವ ಚಾರ್ಜ್ ಇರ್ತದ, ಪಾಸಿಟಿವ್ ಚಾರ್ಜ್ ಇರ್ತದ. ನ್ಯೂಟ್ರಾನ್ ಅಲ್ಲಿ ಯಾವ್ದು ಚಾರ್ಜ್ ಇರುದಿಲ್ಲ, ನ್ಯೂಟ್ರಾನ್ ಇಸ್ ನ್ಯೂಟ್ರಲ್. ನ್ಯೂಟ್ರಾನ್ ಯಾವುದೇ ರೀತಿ ಚಾರ್ಜಸ್ ಕಂಡು ಬರುವುದಿಲ್ಲ, ಅದಕ್ಕೆ ಏನಿರ್ತದೆ ಅಂದ್ರೂ ನ್ಯೂಟ್ರಲ್ ಇರ್ತದ. ಇನ್ನು ನೋಡ್ರಿ ಎಲೆಕ್ಟ್ರಾನ್ ಇದೆ ಇಲ್ಲಿ. ಈ ಎಲೆಕ್ಟ್ರಾನ್ ಒಳಗೆ ಚಾರ್ಜ್ ಯಾವ್ದಿರ್ತದೆ ಅಂದ್ರೆ ಪಾಸಿಟಿವ್ ಐತಿ, ನ್ಯೂಟ್ರಲ್ ಐತಿ, ಉಳಿತು ಯಾವ್ದೇನೆ, ಯಾಸ್ ಯುವರ್ ರೈಟ್. ಎಲೆಕ್ಟ್ರಾನ್ ಇರ್ತಕ್ಕಂಥ ಚಾರ್ಜ್ ಯಾವ್ದಂದ್ರ ನೆಗೆಟಿವ್ ಚಾರ್ಜ್ ಇರ್ತದ. ಯಾವ ಚಾರ್ಜ್ ಇರ್ತದ, ನೆಗೆಟಿವ್. 3 ಕ್ವಶನ್ಸ್ ಅನ್ನ ಎಕ್ಸಾಮ್ ನಲ್ಲಿ ಕೇಳಿದಾನ. ಸೈನ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಬಹಳಷ್ಟು ಈಜಿ ಇರ್ತಾವ. ಬಟ್ ನಾವೇನ್ ಮಾಡಂಗಿಲ್ಲ, ಅದ್ರ ಬಗ್ಗೆ ಫೋಕಸ್ ಮಾಡ್ಲಿಕ್ಕಾಗಿ ನಾವು ಸೈನ್ಸ್ ಮಾರ್ಕ್ಸ್ ಗಳನ್ನ ನಾವು ಕಳ್ಕೋಗ್ತೀವಿ. ಬಟ್ ನೀವು ಸೈನ್ಸ್ ಮಾರ್ಕ್ಸ್ ಅನ್ನ ಕಳ್ಕೋತ ಹೋದ್ರೆ ಜಾಬ್ ನಿಂದ ದೂರ ಉಳಿತೀರಿ. ಓಕೆ, ಸೆಂಟ್ರಲ್ ಆಯ್ತು, ಸ್ಟೇಟ್ ಗೌರ್ಮೆಂಟ್ ಅಂತೂ ಪಕ್ಕ ನೀವು ಸೈನ್ಸ್ ಅನ್ನ ಹೋಲ್ಡ್ ಮಾಡ್ಲೇಬೇಕು. ಒಂದು ವೇಳೆ ಸೈನ್ಸ್ ಅನ್ನ ಬಿಟ್ರೆ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋದು ನಾಟ್ ಈಸಿ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ, ಪ್ರೋಟಾನ್ ಯಾವ್ದೈತಿ ಅಂದ್ರ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಟ್ರಾನ್ ಏನೈತಿ ಅಂದ್ರ ನ್ಯೂಟ್ರಲ್ ಇದೆ, ಎಲೆಕ್ಟ್ರಾನ್ ಹೆಂಗಂದ್ರ ನೆಗೆಟಿವ್ ಐತಿ. ಓಕೆ, ಈಗ ನಿಮ್ಗ ಪೊಸಿಷನ್ ಗೊತ್ತದ. ಆಟಮ್ ನಲ್ಲಿ ಎಷ್ಟು ಭಾಗಗಳು ಇರ್ತಾವ, 3 ಭಾಗಗಳು ಕಂಡು ಬರ್ತಾವ. ಒಂದು ಪ್ರೋಟಾನ್ ಇರ್ತದ, ಇನ್ನೊಂದು ಎಲೆಕ್ಟ್ರಾನ್ ಇರ್ತದ, ಇನ್ನೊಂದು ನ್ಯೂಟ್ರಾನ್ ಇರ್ತದ. ಸೆಂಟರ್ ಅಲ್ಲಿ ಏನಿರ್ತಾವ ಅಂದ್ರ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ. ಹಂಗಾರ ಸುತ್ತೂರಿ ಏನಿರ್ತಾವ ಅಂತಂದ್ರ ಎಲೆಕ್ಟ್ರಾನ್ಸ್ ಗಳು ಕಂಡು ಬರ್ತಾವ. ಹೌದಾ. ಈಗ ನಾವ್ ಏನ್ ಕಲ್ತೀವಿ, ಪ್ರೋಟಾನ್ ಚಾರ್ಜ್ ಯಾವುದು ಪಾಸಿಟಿವ್ ಇರ್ತದ, ನ್ಯೂಟ್ರಾನ್ದು ನ್ಯೂಟ್ರಲ್ ಇರ್ತದ, ಎಲೆಕ್ಟ್ರಾನ್ದು ನೆಗೆಟಿವ್ ಇರ್ತದ. ಇಷ್ಟು ಕ್ಲಿಯರ್ ಆಯ್ತಾ. ಈಗ ಒಂದೊಂದು ನೋಡ್ಕೊತ ಹೋಗೋಣ. ಪ್ರೋಟಾನ್ ಅಂದ್ರೆ ಏನ, ಪ್ರೋಟಾನ್ ನೋಡಿ ಚಾರ್ಜ್ ಯಾವ ಇರ್ತಾವ ಅನ್ನೋದನ್ನ ಕ್ಲಿಯರ್ ನೋಡ್ಕೊ. ನೋಡ್ರಿ ಫಸ್ಟ್ ಪಾಯಿಂಟ್ ಏನದ, ಪ್ರೋಟಾನ್ಸ್ ಏನದ, ಫಸ್ಟ್ ಪ್ರೋಟಾನ್ಸ್ ನೋಡ್ರಿ. ಡಿಸ್ಕವರ್ಡ್ ಬೈ, ಪ್ರೋಟಾನ್ ವಾಸ್ ಡಿಸ್ಕವರ್ಡ್ ಬೈ ರುದರ್ಫೋರ್ಡ್. ನೋಡ್ರಿ ಇದಕ್ಕೊಂದು ಕೋಡ್ ಹೇಳ್ತೀನಿ. ಯಾವ್ಯಾವ್ದವು, ಪ್ರೋಟಾನ್ ಐತಿ, ಎಲೆಕ್ಟ್ರಾನ್ ಐತಿ, ನ್ಯೂಟ್ರಾನ್ ಐತಿ. ಪೆನ್, PN ಪೆನ್. ಇದನ್ನ ಅವ್ರು ಕಂಡುಹಿಡಿದಿರ್ತಕ್ಕಂತಹ ವಿಜ್ಞಾನಿಗಳ ಹೆಸರನ್ನ ಯಾವ ರೀತಿ ನೆನಪಿಡ್ಬೇಕು ನೋಡ್ರಿ. ಪೆನ್ ಈಸ್ ಈಕ್ವಲ್ ಟು RTC. ಇದು ನಮ್ಮ ಗುರುಗಳು ಶಿವ ಸರ್ದ ಇದೊಂದು ಕೋಡ್. ಇವಕ್ಕ ನಿಮೋನಿಕ್ ಸ್ಟೈಲ್ ಅನ್ಬೋದು, ನೀವು ಬ್ರೈನ್ ಸೈನ್ಸ್ ಮೆಥಡ್, ನೆಕ್ಸ್ಟ್ ಯುನಿಟರಿ ಮೆಥಡ್, ಈ ಹಲವಾರು ವಿಧಾನಗಳ ಮೂಲಕ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿಲಿ ಅಗ್ದಿ ಸರಳವಾಗಿ ಪ್ರತಿಯೊಂದು ವಿಷಯ. ಮ್ಯಾಥಮೆಟಿಕ್ಸ್ ಅಂತೂ ರಿಸೋರ್ಸ್ ಪರ್ಸನ್. ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಕೋಚಿಂಗ್ ಸೆಂಟರ್ ಹೋಗಿ ನೋಡಿ ಕೇಳ್ಕೊಂಡ್ ಬರ್ಬೋದು. ಶಿವಾನಂದ್ ಬೆಳಿವರ್ ಸರ್ ಅಂತಕ್ಕಂಥವ್ರು ರಿಸೋರ್ಸ್ ಪರ್ಸನ್ ಇದಾರ. ಇವರು ಕೈಯಲ್ಲಿ ಕಲ್ತಿರ್ತಕ್ಕಂತಹ ವಿದಿನ್ 2 years ನಲ್ಲಿ 400 ಜಾಬ್ಸ್ ಅನ್ನ ಕೊಡ್ತಾರೆ. ನಾಟ್ ಈಜಿ. ಬಟ್ ಏನಪ್ಪಾ ಅಂದ್ರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಅದನ್ನ ಸಾಧಿಸಿ ತೋರಿಸದ. ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಜಾಬ್ ಅಂತಂದ್ರೆ ದಟ್ ಈಸ್ ಗ್ಲೋಬಲ್. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಾಗಂತೂ ನಮ್ಮ ಒಂದು ಸಂಸ್ಥೆಗೆ ಸರಿಸಾಟಿಯಾಗಿರ್ತಕ್ಕಂಥ ಸಂಸ್ಥೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿಕೆ ಹೆಮ್ಮೆ ಅನಿಸ್ತದೆ. ಓಕೆ, ಇಲ್ಲಿ ನೋಡ್ರಿ ಈ ಪೆನ್, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಏನಿದೆ ಇದು ನೋಡ್ರಿ. ಪ್ರೋಟಾನ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ರುದರ್ಫೋರ್ಡ್. ಪ್ರೋಟಾನ್ ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ರುದರ್ಫೋರ್ಡ್. ನೆಕ್ಸ್ಟ್ ಎಲೆಕ್ಟ್ರಾನ್ ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಥಾಮ್ಸನ್, JJ ಥಾಮ್ಸನ್. ನ್ಯೂಟ್ರಾನ್ ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಜೇಮ್ಸ್ ಚಾಡ್ವಿಕ್. ನೋಡ್ರಿ ಈಜಿಯಾಗಿ ನೆನ್ಪಿಡ್ಬೋದು. ಪೆನ್ ಈಸ್ ಈಕ್ವಲ್ ಟು ನೀವೇ ಹೇಳ್ತಾರೆ ನೋಡ್ರಿ. P ಅಂದ್ರ ಪ್ರೋಟಾನ್, E ಅಂದ್ರ ಎಲೆಕ್ಟ್ರಾನ್, N ಅಂದ್ರ ನ್ಯೂಟ್ರಾನ್, R ಅಂದ್ರ ರುದರ್ಫೋರ್ಡ್, T ಅಂದ್ರ ಥಾಮ್ಸನ್, ಚಾಡ್ವಿಕ್. ಯಾರು? ಚಾಡ್ವಿಕ್. ಹೂ ಡಿಸ್ಕವರ್ಡ್ ದ ಪ್ರೋಟಾನ್? ಪ್ರೋಟಾನ್ ಡಿಸ್ಕವರ್ಡ್ ಬೈ ದ ರುದರ್ಫೋರ್ಡ್. ಪ್ರೋಟಾನ್ ಡಿಸ್ಕವರ್ಡ್ ಬೈ ರುದರ್ಫೋರ್ಡ್. ಎಲೆಕ್ಟ್ರಾನ್ ಡಿಸ್ಕವರ್ಡ್ ಬೈ JJ ಥಾಮ್ಸನ್. ನ್ಯೂಟ್ರಾನ್ ಡಿಸ್ಕವರ್ಡ್ ಬೈ ಜೇಮ್ಸ್ ಚಾಡ್ವಿಕ್. ಪೆನ್ ಈಕ್ವಲ್ ಟು RTC. ರಾಬರ್ಟ್ ಹುಕ್ ಏನ್ ಕಂಡು ಹಿಡಿತಾನ? ರಾಬರ್ಟ್ ಹುಕ್
ರಾಬರ್ಟ್ ಹುಕ್ ಡಿಸ್ಕವರ್ಡ್ ದ ಸೆಲ್. ಏನು ಕಂಡುಹಿಡಿತಾನವ? ಸೆಲ್ ಅನ್ನ ಕಂಡುಹಿಡಿತಾನೆ. ಇಲ್ಲಿರೋದು ರುದರ್ ಫೋರ್ಡ್. ಓಕೆ, ಪ್ರೋಟಾನ್ ಡಿಸ್ಕವರ್ಡ್ ಬೈ ರುದರ್ ಫೋರ್ಡ್, ಎಲೆಕ್ಟ್ರಾನ್ ಡಿಸ್ಕವರ್ಡ್ ಬೈ ಜೆ ಥಾಮ್ಸನ್, ನ್ಯೂಟ್ರಾನ್ ಡಿಸ್ಕವರ್ಡ್ ಬೈ ದ ಜೇಮ್ಸ್ ಚಾಡ್ವಿಕ್. ಪೆನ್ ಈಸ್ ಈಕ್ವಲ್ ಟು RTC ಅಂತಕ್ಕಂಥದ್ದು ನಾವಿಲ್ಲಿ ನೆನ್ಪಿಡ್ಬೇಕು. ನೋಡ್ರಿ, ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ಪ್ರೋಟಾನ್ ಚಾರ್ಜ್ ಹೆಂಗಿರ್ತದ? ಪಾಸಿಟಿವ್ ಇರ್ತದ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. Next, the absolute charge on the electron to be 1.6 into 10 raised to minus 19. 1.6 into 10 raised to minus 19 ಅಂತಕ್ಕಂಥದ್ದು ಏನಂತಂದ್ರೆ ಇದು ಪ್ರೋಟಾನ್ ಚಾರ್ಜ್ ಇದೆ. ಪ್ರೋಟಾನ್ ದ ಚಾರ್ಜ್ ಇದೆ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಯಾವ್ದಂದ್ರ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಓಕೆ, discovered by, already studied, electron was discovered by the J.J. Thomson. N equal to RT. T means electron, J.J. Thomson. When he was studying the properties of cathode rays ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಕಂಡುಹಿಡಿತಾನ? But the electron term was given by, the electron term ನೋಡ್ರಿ, Irish physicist George John Stone. ನೋಡ್ರಿ ಹೆಸರು ಹೆಂಗದ? ಜಾರ್ಜ್ ಜಾನ್ ಸ್ಟೋನ್. ಸ್ಟೋನಿ ನೇಮ್ಡ್ ದಿಸ್ ಚಾರ್ಜ್ ಆಸ್ ಎಲೆಕ್ಟ್ರಾನ್. ಇದಕ್ಕೆ ಏನಂತ ಹೆಸರು ಕೊಡ್ತಾನವ? ಎಲೆಕ್ಟ್ರಾನ್. ಯಾರು? ಸ್ಟೋನಿ ಅಂತಕ್ಕಂಥ ಸೈಂಟಿಸ್ಟ್, ಭೌತಶಾಸ್ತ್ರಜ್ಞ ಈ ಒಂದು ಎಲೆಕ್ಟ್ರಾನ್ ಹೆಸರನ್ನು ಕೊಡ್ತಾನೆ. ಕಂಡುಹಿಡಿದವರು ಜೆ ಥಾಮ್ಸನ್, ಬಟ್ ಅದಕ್ಕೆ ಹೆಸರು ಕೊಟ್ಟವ್ರು ಯಾರಂತಂದ್ರ ಎಲೆಕ್ಟ್ರಾನ್ ಅಂತ ಹೆಸರು ಕೊಟ್ಟವರು ಸ್ಟೋನಿ ಅಂತಕ್ಕಂಥ ವಿಜ್ಞಾನಿ ಕೊಡ್ತಾನ. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಹೆಂಗಿರ್ತಾವ ಚಾರ್ಜಸ್? ಅವು ನೆಗೆಟಿವ್ ಇರ್ತಾವ, ಪಾಸಿಟಿವ್ ಇರೋದಿಲ್ಲ, ನೆಗೆಟಿವ್ ಇರ್ತಾವ. ಇದ್ರದ್ದು ಕೂಡ ಎಲೆಕ್ಟ್ರಾನ್ ಟು ಬಿ ಎಷ್ಟಿರುತ್ತೆ ಚಾರ್ಜ್? 1.6 into 10 raised to minus 19 ಕೂಲಮ್ ಒಳಗ ಇರ್ತದ. ಓಕೆ, ಇದನ್ನ ಈ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಡಿಸ್ಕವರ್ಡ್ ಬೈ ಮಿಲ್ಲಿಕಾನ್ ಅಂತಕ್ಕಂಥ ವಿಜ್ಞಾನಿ ಸೈಂಟಿಸ್ಟ್, ಆರ್ ಮಿಲ್ಲಿಕಾನ್ ಅಂತಕ್ಕಂಥ ಸೈಂಟಿಸ್ಟ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಮೂಲಕ ಪ್ರೂವ್ ಮಾಡ್ತಾನ. ಏನಂತಂದ್ರೆ ಎಲೆಕ್ಟ್ರಾನ್ಸ್ಗೂ ಚಾರ್ಜ್ ಇರ್ತದ ಅಂತಕ್ಕಂಥದ್ದನ್ನ ಆರ್ ಮಿಲ್ಲಿಕಾನ್ ಅಂತಕ್ಕಂಥವ್ರು ಪ್ರೂವ್ ಮಾಡ್ತಾರ. ನೆಕ್ಸ್ಟ್ ಯಾವುದು? ಮೂರನೇದು ಪ್ರೋಟಾನ್, ಎಲೆಕ್ಟ್ರಾನ್, ಇನ್ನೊಂದು ಯಾವುದು? ನ್ಯೂಟ್ರಾನ್. ಚಾರ್ಜ್ ಯಾವ್ದು ಇರ್ತದೆ? ನ್ಯೂಟ್ರಾನ್ ಹೇಳ್ರಿ. ಚಾರ್ಜ್ ನೋಡ್ರಿ, ಇಲ್ಲಿ ನ್ಯೂಟ್ರಾನ್ಸ್ ಹೆಂಗಿರ್ತದ? ನ್ಯೂಟ್ರಲ್ ಇರ್ತದ. ಯಾವುದೇ ರೀತಿ ಚಾರ್ಜ್ ಅನ್ನೋದು ಏನ್ ಮಾಡೋದಿಲ್ಲ, ಕ್ಯಾರಿ ಮಾಡೋದಿಲ್ಲ. ನ್ಯೂಟ್ರಾನ್ಸ್ ಇಟ್ ಹ್ಯಾಸ್ ನೋ ಚಾರ್ಜ್. ಅದೇನೇನು ಹೊಂದಿರಂಗಿಲ್ಲ? ಇಟ್ ಹ್ಯಾಸ್ ನೋ ಚಾರ್ಜ್ ಅಂಡ್ ಮಾಸ್ ನಿಯರ್ಲಿ ಈಕ್ವಲ್ ಟು ದಟ್ ಆಫ್ ಪ್ರೋಟಾನ್. ನೋಡ್ರಿ, ಎದಕ್ಕೆ ಈಕ್ವಲ್ ಇರ್ತದ ಅಂದ್ರ ಪ್ರೋಟಾನ್ಗೆ ಈಕ್ವಲ್ ಇರ್ತದ, ಬಟ್ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ನೋ ಚಾರ್ಜ್. Proton positive, electron negative, neutron no charge. The mass of neutron is taken as 1 unit each. ಇದನ್ನ ಏನು ಮಾಡ್ತೀವಿ ಅಂದ್ರೆ ನ್ಯೂಟ್ರಾನ್ ಅಂತ ನಾವು ತೆಗೆದುಕೊಳ್ತೀವಿ. ಓಕೆ, ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡೋಣ, ಮುಂದುಕೊಂಡ್ರೆ ನೋಡ್ರಿ, ಅಟೋಮಿಕ್ ನ್ಯೂಕ್ಲಿಯಸ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಟೋಮಿಕ್ ನ್ಯೂಕ್ಲಿಯಸ್, ರುದರ್ಫೋರ್ಡ್ ಅಂತಕ್ಕಂಥ ವಿಜ್ಞಾನಿ, ದ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಚಾರ್ಜ್ಡ್ doubly charged helium ions were made to fall on the thin gold foil ಅಂತ ಒಂದು ಥಿನ್ ಗೋಲ್ಡ್ ಫೈಲ್ ಮೂಲಕ ಏನಂತಂದ್ರೆ ಅಲ್ಫಾ ಗ್ರೇಸ್ ಹಾಯಿಸಿದಾಗ ಅದ್ರ ನಡಬರ್ಕ್ ಸ್ಪೇಸ್ ಅನ್ನ ಕಾಣ್ತೀವಿ ನಾವು. ನಡಬರ್ಕ್ ಏನ್ ಕಂಡು ಬರ್ತೈತಿ? ಸ್ಪೇಸ್ ಕಂಡು ಬರ್ತೈತಿ. ಅದಕ್ಕೆ ಏನಂತ ಕರೀತಾರಂದ್ರೆ ನ್ಯೂಕ್ಲಿಯಸ್ ಅಂತ. ಯಾರು ಕರೀತಾರಂದ್ರ ರುದರ್ಫೋರ್ಡ್ ಅಂತಕ್ಕಂಥ ವಿಜ್ಞಾನಿ ಕರೀತಾರ. ಹಂಗಾದ್ರೆ ಅಟೋಮಿಕ್ ನ್ಯೂಕ್ಲಿಯಸ್ ಆಲ್ರೆಡಿ ಏನು ಸೆಂಟರ್ದಾಗಿರೋದು? ಯಾವುದು? ನ್ಯೂಕ್ಲಿಯಸ್. ಸೆಂಟರ್ದಾಗಿರೋದು ಪ್ರೋಟಾನ್, ನ್ಯೂಟ್ರಾನ್, ಸುತ್ತೂರಿಗೆ ಏನಿರ್ತೈತೆ? ಎಲೆಕ್ಟ್ರಾನ್. ಇದನ್ನೇ ಹೇಳಿ ನಾಗಡೆ. ಇಲ್ಲಿ ನೋಡ್ರಿ, ದ ಮಾಸ್ ಆಫ್ an atom is sum ಅಂದ್ರೆ ಕೂಡಿಸೋದು, sum of the masses of proton and neutron. proton plus neutron ಎರಡೂ ಕೂಡ ನಮಗೆ ಏನ್ ಸಿಗ್ತೈತಿ ಅಂದ್ರ ಮಾಸ್ ಆಫ್ an atom. ಆ ಮಾಸ್ ರಾಶಿ ಎಷ್ಟೈತಿ ನೋಡ್ರಿ, ಅಟೋಮಿಕ್ ಮಾಸ್. ಇದು ಇಂಪಾರ್ಟೆಂಟ್. ಅಟೋಮಿಕ್ ಮಾಸ್ is equal to proton plus neutron. ಕ್ಲಿಯರ್? ಅಟೋಮಿಕ್ ಮಾಸ್ ಇಸ್ ಈಕ್ವಲ್ ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಹಂಗಾರ ಅಟೋಮಿಕ್ ನಂಬರ್ ಅಂತ ಕಲ್ತೀರಿ ನೀವು. ಅಟೋಮಿಕ್ ನಂಬರ್ ಅಂದ್ರೆ ಏನ? ಅಟೋಮಿಕ್ ನಂಬರ್ ಎರಡೂ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕಾ? ಎಕ್ಸಾಮ್ನಾಗ ಜಾಸ್ತಿ ಸಾರಿ ಕೇಳ್ಯಾರ. ಅಟೋಮಿಕ್ ನಂಬರ್ ಮತ್ತು ಅಟೋಮಿಕ್ ಮಾಸ್. ಅಟೋಮಿಕ್ ಮಾಸ್ ನೋಡೋಣ ಏನ್ ಹಂಗಂದ್ರೆ ನೋಡ್ರಿ, ಅಟೋಮಿಕ್ ನಂಬರ್ ಅಂತಂದ್ರೆ ಎದರ ನಂಬರ್ ತಗೋಬೇಕಂದ್ರೆ ನಾವು ಈ ಒಂದು ಆಟಮ್ ನಲ್ಲಿ ಇರ್ತಕ್ಕಂತಹ ಪ್ರೋಟಾನ್ಗಳ ಸಂಖ್ಯೆಯನ್ನ, ಈ ಆಟಮ್ ನಲ್ಲಿ ಇರ್ತಕ್ಕಂತಹ ಪ್ರೋಟಾನ್ಗಳ ಸಂಖ್ಯೆಯನ್ನ ನಾವು ಅಟೋಮಿಕ್ ನಂಬರ್ ತಗೋತೀವಿ.
ಪ್ರೋಟಾನ್ಗಳ ಸಂಖ್ಯೆ ಏನ್ ತಗೋತೀವಿ ನಾವು ಅಟೋಮಿಕ್ ನಂಬರ್ ಅಂತ ತಗೋತೀವಿ. ಅಟೋಮಿಕ್ ಮಾಸ್ ಅಂದಾಗ ಏನ್ ತಗೋತೀವಿ ಅಂದ್ರೆ ನಾವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನ ಕೂಡಿಸಿದಾಗ ನಮ್ಗೆ ಏನ್ ಸಿಗ್ತೈತಿ ಅಟೋಮಿಕ್ ಮಾಸ್ ಸಿಗ್ತದ. ಕ್ಲಿಯರ್? ಅಟೋಮಿಕ್ ನಂಬರ್ ಅಂದ್ರೆ ಏನ್ ತಗೋತೀವಿ ಓನ್ಲಿ ಪ್ರೋಟಾನ್ ಅಂತ ತಗೋತೀವಿ. ಅಟೋಮಿಕ್ ಮಾಸ್ ಅಂದಾಗ ಏನ್ ತಗೋತೀವಿ ನಾವು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅಂತ ತಗೋತೀವಿ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಪೀರಿಯಾಡಿಕ್ ಟೇಬಲ್ ಒಳಗೆ ಯಾವ್ದು ಎಲಿಮೆಂಟ್ ಹೈ, ಹಿ, ಲೇ, ಬೇ, ಬಿ, ಸಿ, ಎನ್, ಆಫ್, ನೀ, ನಾ, ಮೇ, ಸಿಪಾ, ಸಿಪಾ. ನೋಡ್ರಿ ಇವು ಅಟೋಮಿಕ್ ನಂಬರ್ ಆಗಿರ್ತಕ್ಕಂಥ ಸೀರಿಯಲ್ ಆಗಿರ್ತಕ್ಕಂಥ ನಂಬರ್ಗಳು. ಅಟೋಮಿಕ್ ನಂಬರ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ಸ್ ಬರ್ತಾವ. ಅಟೋಮಿಕ್ ನಂಬರ್ ಎಷ್ಟೈತಿ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ನೋಡ್ರಿ ಹೈ ಏನ್ ಹೈ ಅಂದ್ರ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬಿ ಬೋರಾನ್, ಸಿ ಕಾರ್ಬನ್, ಎನ್ ನೈಟ್ರೋಜನ್, ಓ ಆಕ್ಸಿಜನ್, ಎಫ್ ಫ್ಲೋರಿನ್, ನೀ ನಿಯಾನ್, ಎನ್ ಅಂದ್ರ ಸೋಡಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್. ಓಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಅಟೋಮಿಕ್ ಟೇಬಲ್ ಸೀರಿಯಲ್ ಆಗಿ ನೆನ್ಪಿಡುವಾಗ ಹೈ, ಹಿ, ಲೇ, ಬೇಬಿ, ಸಿ, ಎನ್, ಆಫ್, ನೀ, ನಾ, ಮೇ, ಸಿಪಾ ಇವುಗಳನ್ನ ಸೀರಿಯಲ್. ಈಗ ನೋಡ್ರಿ ಅಟೋಮಿಕ್ ನಂಬರ್, ಈಗ ಹೈಡ್ರೋಜನ್ ಅಟೋಮಿಕ್ ನಂಬರ್ ಎಷ್ಟೈತಿ ಒಂದ್ ಐತಿ. ಹಂಗಾರೆ ಅದ್ರೊಳಗೆ ಇರತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಂತ ಕೇಳಿದ್ರೆ ಎಷ್ಟಿರ್ತಾವ 1. ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು ಪ್ರೋಟಾನ್ಸ್ ನಂಬರ್. ಅಟೋಮಿಕ್ ನಂಬರ್ ಅಂದ್ರೆ ಪ್ರೋಟಾನ್ ನಂಬರ್ ಇಟ್ಟದಾವ 1 ಐತಿ, ಅಟೋಮಿಕ್ ನಂಬರ್ ಕೂಡ 1. ಹಂಗಾರ ಕಾರ್ಬನ್ ಅಲ್ಲಿ ಇರ್ತಕ್ಕಂಥ ಅಟೋಮಿಕ್ ನಂಬರ್ ಎಷ್ಟು? ಕಾರ್ಬನ್ ಅಟೋಮಿಕ್ ನಂಬರ್ ಎಷ್ಟು? 6. ಪ್ರೋಟಾನ್ಗಳ ಸಂಖ್ಯೆ ಎಷ್ಟು ಅಂದ್ರ 6. ಹಂಗಾರ ಫ್ಲೋರಿನ್ ಅಲ್ಲಿ ಇರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಎಷ್ಟು? 9. ಎಷ್ಟಿರ್ತೈತಿ? 9. ನೋಡ್ರಿ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ. ಅಟೋಮಿಕ್ ನಂಬರ್ ಇದು ಅಟೋಮಿಕ್ ಮಾಸ್. ನೋಡ್ರಿ ಅಟೋಮಿಕ್ ನಂಬರ್ ಅಂದ್ರೆ ಏನ್ ತಗೋತೀರಿ? ನಂಬರ್ ಆಫ್ protons. Next atomic mass andra number of protons plus neutrons. ನೋಡ್ರಿ ಇಲ್ಲಿ ಅಟೋಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್. ಅಟೋಮಿಕ್ ನಂಬರ್ 1 ಐತಿ ಅಂದ್ರೆ ಅದ್ರಾಗ ಇರತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಎಷ್ಟು? 1. ಆಕ್ಸಿಜನ್ ಪರಮಾಣು ಸಂಖ್ಯೆ ಅಟೋಮಿಕ್ ನಂಬರ್ 8 ಆದ್ರೆ ಅಲ್ಲಿರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಂದ್ರ 8. ಕ್ಲಿಯರ್? ನೆಕ್ಸ್ಟ್ ಅಟೋಮಿಕ್ ಮಾಸ್ ಅಂದ್ರ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಕೂಡಿದ್ರೆ ಏನಾಗತ್ತೆ ಇಲ್ಲಿ ಅಟೋಮಿಕ್ ಮಾಸ್ ಆಗತ್ತ. ಓಕೆ, ಕ್ಲಿಯರ್? ಇನ್ನೊಂದು ಫೈನ್ ಏನ್ ಬಿಡ್ಬೇಕು ನೀವು ಇಲ್ಲಿ, ಪ್ರೋಟಾನ್ ಎಷ್ಟಿರ್ತಾವಲ್ಲ ಆ ಐಟಮ್ ಒಳಗ ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ ಇರ್ತಾವ. ಪ್ರೋಟಾನ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್. ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ಐಟಮ್ ಅದ, ಅದ್ರಾಗ ಪ್ರೋಟಾನ್ ಎಷ್ಟಿದಾವ 1 ಅದ್ರ ಅದ್ರಾಗ ಎಲೆಕ್ಟ್ರಾನ್ ಎಷ್ಟಿರ್ತಾವ ಅಂದ್ರ 1. ಹಂಗಾರೆ ಕಾರ್ಬನ್ ದಾಗ ಎಲೆಕ್ಟ್ರಾನ್ ಎಷ್ಟಿದಾವ ಅಂದ್ರ 6. ದಿಸ್ ಇಸ್ ಕ್ಲಿಯರ್? ಎಸ್, ಪ್ರೋಟಾನ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್. ಅಟೋಮಿಕ್ ನಂಬರ್ ಅಂದ್ರೆ ಏನ್ ತಗೋಬೇಕು ನಾವು? ನಂಬರ್ ಆಫ್ ಪ್ರೋಟಾನ್ಸ್ ತಗೋಬೇಕು. ಅಟೋಮಿಕ್ ಮಾಸ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಇಸ್ ದಿಸ್ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ರಿ ಅಟೋಮಿಕ್ ನಂಬರ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಅಟೋಮಿಕ್ ನಂಬರ್ ಅದ. ಅಟೋಮಿಕ್ ನಂಬರ್, the atomic number is defined as the total number of protons. Atomic number is equal to protons. Atomic mass is equal to hangara? Atomic mass is equal to proton plus neutron. Yes, you are right. I think you are clear now. Present in the nucleus of atom. Nucleus ಅಂದ್ರೆ ಸೆಂಟರ್ ದಾಗ ಎಷ್ಟು ಸೆಂಟರ್ ದಾಗ ಏನೇನ್ ಇರ್ತಾವ? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರ್ತಾವ. ಅದ್ರಾಗ ಎಷ್ಟು ಪ್ರೋಟಾನ್ ಅದಲ್ಲ ಅದಕ್ಕೆ ಏನ್ ಕರಿತಾವ? ಅಟೋಮಿಕ್ ನಂಬರ್ ಅಂತ ಕರಿತೀವಿ. ದಿಸ್ ಇಸ್ ಡಿನೋಟೆಡ್ ಬೈ Z. Atomic number is denoted by the symbol Z. Clear? Next, mass number. Already discussed about this mass number. See here, the mass number is defined as the sum of total number of nucleons. Nucleons ಒಳಗೆ ಏನೇನಿದ್ದು? ಪ್ರೋಟಾನ್ ಮತ್ತು ನ್ಯೂಟ್ರಾನ್. Atomic mass is equal to proton plus neutron. Okay, clear? Next, ಇನ್ನೊಂದು ಏನ್ ಕಾನ್ಸೆಪ್ಟ್ ಬರ್ತದೆ ಅವಗಾಡ್ರು ಆಲ್ರೆಡಿ ಲಾಸ್ಟ್ ಕ್ಲಾಸ್ ನಲ್ಲಿ ಆಗಿದೆ. ಐಸೋಟೋಪ್ಸ್ ಏನ್ ಬರ್ತದೆ ಇಲ್ಲಿ? ಐಸೋಟೋಪ್.
ಎರಡು ಪಾಯಿಂಟ್ ಬರ್ತಾವ ಇಲ್ಲಿ. ಐಸೋಟೋಪ್ ಒಂದು ಬರುತ್ತಾ, ಐಸೋ ಬಾರ್ಸ್ ಒಂದು ಬರುತ್ತೆ. ಐಸೋಟೋಪ್ಸ್ ಅಂಡ್ ಐಸೋಬಾರ್ಸ್ ನೋಡ್ರಿ, ಕ್ಲಿಯರ್ ಆಗಿ ನೋಡ್ರಿ, ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ಐಸೋಟೋಪ್, ಐಸೋ ಮೀನ್ಸ್ ಸಿಮಿಲರ್, ಸಿಮಿಲರ್ ಅನ್ನಂಗೆ. ಏನ್ ನೋಡ್ರಿ ಇಲ್ಲಿ ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್ ಗೊತ್ತಾಗ್ಯದ. ಈಗ ಐಟಮ್ಸ್ ವಿಚ್ ಆಫ್ ದ ಸೇಮ್ ಅಟೋಮಿಕ್ ನಂಬರ್, ಅಟೋಮಿಕ್ ನಂಬರ್ ಏನಿರ್ತದ ಸೇಮ್ ಇರ್ತದ. ಒಂದ ಐಟಮ್ ಒಳಗಿಂದ ಅಟೋಮಿಕ್ ನಂಬರ್ ಸೇಮ್ ಇರ್ತದ, ಬಟ್ ಡಿಫ್ರೆಂಟ್ ಮಾಸ್ ನಂಬರ್, ಮಾಸ್ ನಂಬರ್ ಏನಾಗಿರ್ತತಿ ಬೇರೆ ಇರ್ತದ. ನೋಡ್ರಲ್ಲಿ ನಾವು ಹೇಳ್ತೀನಿ, ಅಟೋಮಿಕ್ ನಂಬರ್ ಏನಾಗಿರ್ತದ ಸೇಮ್ ಇರ್ತದ. ಐಸೋಟೋಪ್ ಅಂತಂದ್ರೆ, ಐಸೋಟೋಪ್ ಮೀನ್ಸ್ ಅಟೋಮಿಕ್ ನಂಬರ್ ಸೇಮ್ ಇರ್ತದ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್ ಐಸೋಟೋಪ್ಸ್ ಕೇಳ್ತಾರ, ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಸಿಯಂ ಅಂತ ಬರ್ತಾ ಗೊತ್ತೈತಿ. ಪ್ರೋಟಿಯಂ, ಡ್ಯೂಟೇರಿಯಂ, ಇದು ಕ್ವಶನ್ ಆಗಿದೆ ಎಕ್ಸಾಮ್ ನೇ. ಡ್ಯೂಟೇರಿಯಂ, ಟ್ರಿಸಿಯಂ ಇವೆದ್ರು ಐಸೋಟೋಪ್ಸ್ ಅಂದ್ರೆ ಹೈಡ್ರೋಜನ್ ಐಸೋಟೋಪ್ ಸೇಮ್ H1 ಅಟೋಮಿಕ್ ನಂಬರ್ ಒಂದೇ ಇರ್ತದೆ, ಬಟ್ ಮಾಸ್ ನಂಬರ್ ಏನಾಗಿರ್ತೈತಿ ಬೇರೆ ಬೇರೆ ಇರ್ತದ. ಸೇಮ್ ಅಟೋಮಿಕ್ ನಂಬರ್ ಇದ್ದು ಡಿಫ್ರೆಂಟ್ ಮಾಸ್ ನಂಬರ್ ಇದ್ರೆ ಅದಕ್ಕೆ ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಬಾರ್ಸ್ ಅಂತಂದ್ರೆ ಉಲ್ಟಾ ನೋಡ್ರಿ, ಐಸೋಬಾರ್ಸ್ ಅಂತಂದ್ರ ಐಸೋಬಾರ್ಸ್ ಏನ್ ಸೇಮ್ ಇರ್ತದೆ ಇಲ್ಲಿ, ಅಟೋಮಿಕ್ ಮಾಸ್ ಸೇಮ್ ಇರ್ತತಿ. ಅಟೋಮಿಕ್ ಮಾಸ್ ಸೇಮ್, ಅಟೋಮಿಕ್ ನಂಬರ್ ಡಿಫರೆಂಟ್. ಅಟೋಮಿಕ್ ನಂಬರ್ ಏನಾಗಿರ್ತದ ಡಿಫರೆಂಟ್ ಇರ್ತದ. ಬಟ್ ಇನ್ ಕೇಸ್ ಆಫ್ ಐಸೋಟೋಪ್ಸ್ ದ ಅಟೋಮಿಕ್ ನಂಬರ್ ಸೇಮ್, ಅಟೋಮಿಕ್ ಮಾಸ್ ಬೇರೆ. ಕ್ಲಿಯರ್ ಆಯ್ತಲ್ಲ. ಐಸೋಟೋಪ್ ಅಂದ್ರ ಅಟೋಮಿಕ್ ನಂಬರ್ ಸೇಮ್, ಮಾಸ್ ನಂಬರ್ ಬೇರೆ. ಐಸೋಬಾರ್ಸ್ ಅಂದ್ರ ಅಟೋಮಿಕ್ ಮಾಸ್ ಸೇಮ್, ಅಟೋಮಿಕ್ ನಂಬರ್ ಏನಾಗಿರ್ತದೆ ಬೇರೆ ಬೇರೆ ಇರ್ತದ. ಇಷ್ಟ, ಡೋಂಟ್ ಗೆಟ್ ಕನ್ಫ್ಯೂಸ್. ಇನ್ನ ಐಸೋಟೋಪ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಐಸೋಟೋಪ್ಸ್ ಅಂದ್ರೆ ಏನ್ ಹೇಳಿರಿ, ಅಟೋಮಿಕ್ ನಂಬರ್ ಸೇಮ್ ಇರ್ತದೆ. ಐಸೋಟೋಪ್ ಅಂದ್ರ ಏನ್ ಸೇಮ್ ಇರ್ತದೆ, ಅಟೋಮಿಕ್ ನಂಬರ್. ಓಕೆ, ಇಲ್ಲಿ ನೋಡ್ರಿ, ಐಸೋಟೋಪ್ ಆಫ್ ಯುರೇನಿಯಂ. ಯುರೇನಿಯಂ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು, ಯುರೇನಿಯಂ ಇಸ್ ಯೂಸ್ಡ್ ಆಸ್ ಫ್ಯೂಯಲ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್. ಪರಮಾಣು ಕ್ರಿಯಾಕಾರಿಗಳಲ್ಲಿ ಏನ್ ಮಾಡ್ತಾರಂದ್ರ ಈ ಒಂದು ಯುರೇನಿಯಂ ಅನ್ನ ಬಳಸ್ತಾರೋ. ಪರಮಾಣು ಕ್ರಿಯಾಕಾರಿಗಳು ಕರ್ನಾಟಕದಾಗ ಎಲ್ಲದಂದ್ರ ಕೈಗಾ, ಕರ್ನಾಟಕದಲ್ಲಿ ಐತಿ ಕೈಗಾ. ಇವೇನ್ ಮಾಡ್ತಾರ ಫ್ಯೂಯಲ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಯುರೇನಿಯಂ ಬಳಸ್ತಾರೆ. ಅದೇ ರೀತಿ ಐಸೋಟೋಪ್ ಆಫ್ ಕೊಬಾಲ್ಟ್. ಕೊಬಾಲ್ಟ್ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀವಿ ನಾವು ಅಂತಂದ್ರ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಕ್ಯಾನ್ಸರ್ ನ ಪರೀಕ್ಷೆಯಲ್ಲಿ ಏನು ಬಳಸ್ತೀವಿ ಅಂದ್ರೆ ನಾವು ಕೊಬಾಲ್ಟ್ ಅನ್ನ ಬಳಸ್ತೀವಿ. ಅದೇ ರೀತಿ ಅಯೋಡಿನ್ ಅಂದ್ರೆ ಇದು ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್. ಅಯೋಡಿನ್ ಗೈಟರ್, ಕನ್ನಡದಲ್ಲಿ ಗಳಗಂಡ, ಗಳಗಂಡ ರೋಗದ ಚಿಕಿತ್ಸೆಯಲ್ಲಿ ಏನ್ ಬಳಸ್ತೀವಿ ನಾವು ಅಯೋಡಿನ್ ಅನ್ನ ಬಳಸ್ತೀವಿ. ನೋಡ್ರಿ ಇನ್ನೊಂದ್ಸರ, ಫಸ್ಟ್ ಯುರೇನಿಯಂ ಅನ್ನ ಎಲ್ಲಿ ಬಳಸ್ತೀವಿ? ಯುರೇನಿಯಂ is used as fuel in nuclear reactor. Like that, cobalt is used for the treatment of cancer. Next, iodine is used for the treatment of goiter. Uranium, fuel in nuclear reactor; cobalt, cancer; iodine, thyroid. This is the use of isotope. Isotope ದ ಒಂದು ಉಪಯೋಗಗಳು ಏನು ಅನ್ನೋದನ್ನ ನಾವು ಕಲ್ತೀವಿ. ನೆಕ್ಸ್ಟ್ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಬರ್ತಾವ. ಏನಂತಂದ್ರ ಇಲ್ಲಿ ನೋಡ್ರಲ್ಲಿ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್. ರೇಡಿಯೋ ಆಕ್ಟಿವ್ ಕೆಲವೊಂದಿಷ್ಟು ರೇಡಿಯೋ ಆಕ್ಟಿವ್ ಇದಾವ, ಅವುಗಳ ಕೂಡ ಉಪಯೋಗಗಳನ್ನು ಹೊಂದ್ಯಾವ. ಒಂದು ಅರ್ಸೆನಿಕ, ಸೋಡಿಯಂ, ಅಯೋಡಿನ್, ಕೊಬಾಲ್ಟ್. ಇನ್ ಕಡೆ ಕಲ್ತೀವಿ. ಕೊಬಾಲ್ಟ್ ಏನು ಕ್ಯಾನ್ಸರ್, ಅಯೋಡಿನ್ ಥೈರಾಯ್ಡ್ ಗ್ಲ್ಯಾಂಡ್. ಯಾಕಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಥೈರಾಯ್ಡ್ ಗ್ಲ್ಯಾಂಡ್ ಅಯೋಡಿನ್ ಕೊರತೆ ಆದ್ರೆ ಏನ್ ಬರ್ತದೆ ಇಲ್ಲಿ ಇದೇ ಕಲತ್ರಿ. ಯಾವುದು ಗೈಟರ್, ಗೈಟರ್ ರೋಗ ಅಂತಕ್ಕಂಥದ್ದು ಅಲ್ಲಿ ಬರ್ತದೆ, ಗಳಗಂಡ ರೋಗ. ಅದಕ್ಕೆ ಅದರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ನಾವು ಏನಪ್ಪಾ ಅಂದ್ರೆ ಅಯೋಡಿನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಸೋಡಿಯಂ ಅನ್ನ ಬ್ಲಡ್ ಕ್ಲಾಟಿಂಗ್ಸ್ ಯೂಸ್ ಮಾಡ್ಲಿಕ್ಕೆ ನಾವು ಸೋಡಿಯಂ ಅನ್ನ ಬಳಸ್ತೀವಿ. ಅರ್ಸೆನಿಕ್ ಏನಂದ್ರೆ ಟ್ಯೂಮರ್ಸ್ ಮೀನ್ಸ್ ಕ್ಯಾನ್ಸರ್ ಗಡ್ಡೆ ಐತಾರೆ, ಗಡ್ಡೆಗಳ ಚಿಕಿತ್ಸೆಯಲ್ಲಿ ನಾವು ಬಳಸ್ತೀವಿ. ಐಸೋಬಾರ್ಸ್ ಅಂದ್ರೆ ಇದೇ ಕಲ್ತಾರೆ. ಐಸೋಬಾರ್ಸ್ ಅಂದ್ರೆ ಐಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್, ಬೇರೆ ಬೇರೆ ಎಲಿಮೆಂಟ್ಸ್ ಡಿಫರೆಂಟ್ ಅಟೋಮಿಕ್ ನಂಬರ್, ಬೇರೆ ಬೇರೆ ಅಟೋಮಿಕ್ ನಂಬರ್ ಹೊಂದಿರ್ತಾವ. ಅಟೋಮಿಕ್ ಮಾಸ್ ನಂಬರ್ ಏನಾಗಿರ್ತೈತಿ ಸೇಮ್ ಇರ್ತೈತಿ. ಆದ್ರೆ ಐಸೋಟೋಪ್ಸ್ ನೋಡ್ರಿ, ಐಸೋಟೋಪ್ ಒಳಗ ಅಟೋಮಿಕ್ ನಂಬರ್ ಏನಿರ್ತೈತಿ ಸೇಮ್, ಅಟೋಮಿಕ್ ನಂಬರ್ ಸೇಮ್ ಇರ್ತೈತೆ, ಬಟ್ ಮಾಸ್ ನಂಬರ್ ಚೇಂಜ್ ಇರ್ತದ, ಬೇರೆ ಬೇರೆ ಇರ್ತದ. ಅದಕ್ಕೆ ಏನ್ ಕರಿತೀವಿ ನಾವು ಐಸೋಟೋಪ್ ಮತ್ತು ಐಸೋಬಾರ್ ಅನ್ನ ನೀವು ಕೇರ್ಫುಲ್ ಆಗಿ ಸ್ಟಡಿ ಮಾಡ್ಬೇಕಾಗ್ತದ. ಓಕೆ, ನೀವು ಆನ್ಲೈನ್ ಏನಪ್ಪಾ ಅಂತಂದ್ರೆ
ಅಷ್ಟೊಂದು ಪರ್ಫೆಕ್ಟ್ ಅನ್ಸಲ್ಲ, ಯಾಕಂದ್ರೆ ಇಲ್ಲಿ ಡೌಟ್ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಬಟ್ ಯಾವಾಗ ನೀವು ಆಫ್ಲೈನ್ ಕ್ಲಾಸ್ ಅನ್ನು ತಗೋತೀರಿ ಅವಾಗ ಏನಾಕೈತೆ ಅಂದ್ರೆ ಪೂರ್ತಿ ನಿಮಗೆ ಡೌಟ್ ಇರ್ತಕ್ಕಂಥ ಡೌಟ್ಗಳು ಏನಾಕವ ಅಂತಂದ್ರೆ ಕ್ಲಿಯರ್ ಆಗ್ತಾ ಹೋಗ್ತಾವ. ನೋಡ್ರಿ ನಾವು ಪ್ರತಿಯೊಂದು ಏನ್ ಮಾಡ್ತೀವಿ ಅಂದ್ರೆ ಆಫ್ಲೈನ್ ಕ್ಲಾಸ್ ನಲ್ಲಿ ಯಾವುದೇ ಬಿಡ್ಲಾರ್ದ ಪ್ರತಿಯೊಂದು ಸಿಲೆಬಸ್ ಅನ್ನ ವಿದಿನ್ 3 months ಅಲ್ಲಿ ನಿಮಗೆ ಕವರ್ ಮಾಡಿ ಕೊಡ್ತೇವೆ. ಓಕೆ, 3 months ಅಲ್ಲಿ ನೀವು ಏನಂತಂದ್ರೆ ಪರ್ಫೆಕ್ಟ್ ಆಗಿ ಒಂದು ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋ ಲೆವೆಲ್ ಏನಾಗ್ಬೋದು ಅಂದ್ರೆ ನೀವು ತಯಾರಾಗ್ಬೋದು. ಓಕೆ, ಅದಕ್ಕೆ ಏನ್ ಮಾಡ್ಬೇಕಂತ ನೀವು ಒಂದು ಆಫ್ಲೈನ್ ಕ್ಲಾಸ್ ನಿಮ್ಗೆ ಏನಾದರೂ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿಯನ್ನ ಸಂಪರ್ಕಿಸಬಹುದು. ನೋಡ್ರಿ ವಿದಿನ್ ಒಂದು ಕೆಲವು 2 ವರ್ಷದಲ್ಲಿ 400 ವಿದ್ಯಾರ್ಥಿಗಳಿಗೆ ನೌಕರಿ ಕೊಡೋದು ಇಟ್ ಇಸ್ ನಾಟ್ ಈಸಿ ಅಂತ ಒಂದು ಮಹಾನ್ ಕಾರ್ಯವನ್ನು ನಮ್ಮ ಗ್ಲೋಬಲ್ ಸಂಸ್ಥೆ ಮಾಡಿದೆ. ನಿಮಗೂ ಏನಾದ್ರೂ ಅಡ್ಮಿಷನ್ ಅನ್ನ ತಗೋದಿತ್ತಂದ್ರೆ ನೀವು ಆದಷ್ಟು ಬೇಗನೆ ಬಂದು ಇದೇ ತಿಂಗಳ ಏನಪ್ಪಾ ಅಂದ್ರೆ 22-23 ಏನಂತಂದ್ರೆ ಬ್ಯಾಚಸ್ಗಳು, ಹೊಸ ಬ್ಯಾಚಸ್ಗಳು, SSC ಬ್ಯಾಚಸ್ಗಳು ಆರಂಭ ಆಗ್ತಿವೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಂದು ನೀವು ಅಡ್ಮಿಷನ್ ಅನ್ನ ತಗೋಬಹುದು. ಅಡ್ಮಿಷನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿವೆ. ಈಗ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕರೆ ಮಾಡಿ ತಮ್ಮ ಅಡ್ಮಿಷನ್ ನ ಖಾತ್ರಿಪಡಿಸಿಕೊಂಡಿದ್ದಾರೆ. ನೀವು ಕೂಡ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ ಮತ್ತು ನೀವು ನಮ್ಮ ತರಬೇತಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು.